ಅಲ್ಲ ಇಟ್ಟು ಸರಿ ಅಮ್ಮ ಸರಿ ಇದೆ ಹಾಂ ಸರಿ ಇದೆ ಗಂಟೆ ಇದೆ ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವತಾತಮೃತಾತ್ಮಕರೇ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಬಾಹುಂ ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷಸಹುತಾಬ್ಜಭವೇಶಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ ಜ್ಞಾನವೈರಾಗ್ಯಭಕ್ತ್ಯಾದಿ ಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಗುಣೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾತಾ ರಾಜಾ ಮತ್ಪಿತಾ ವಾದಿರಾಜೋ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಳುಃ ನಾನ್ಯತ್ತೈವಂ ನೈವ ಜಾನೆ ನ ಜಾನೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇ ಚ ವಿಷ್ಟದಂ ವಂದೇ ಪರ್ಯುರಾಶ್ಚ ಪ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಗಣಪತ್ಯಂತರ್ಗತ ವಿಶ್ವಂಧರ ಇಂದಿನ ಚಿಂತನೆಯನ್ನು ನಿರ್ವಿಘ್ನವಾಗಿ ಪೂರ್ಣ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಿವಂಶದ ಚಿಂತನೆಯ ಪ್ರಾರಂಭ ಮಾಡೋಣ. ಹರಿವಂಶ ಪುರಾಣದಲ್ಲಿ ನಾವು ಅನೇಕ ರಾಜರ್ಷಿಗಳ ಕಥೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ಹಿರಿಯರ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ದೊಡ್ಡದಿರುತ್ತೆ. ಹಿರಿಯರು ಅವರ ಮಾರ್ಗದರ್ಶನ ಇಲ್ಲದೆ ಹೋದರೆ ಅನೇಕ ಅನರ್ಥ ಆಗುವುದು ಸಹಜ. ಆ ಹಿರಿಯರ ಮಾರ್ಗದರ್ಶನ ಎಷ್ಟು ಅತ್ಯಗತ್ಯ ಅನ್ನುವ ವಿಷಯದಲ್ಲೂ ಒಂದು ಇತಿಹಾಸ ಬಹಳ ಸೊಗಸಾಗಿ ಹರಿವಂಶ ನಮಗೆ ವರ್ಣನೆ ಮಾಡ್ತಾ ಬರುತ್ತೆ. ತ್ರಿಶಂಕುರಾಜನ ಇತಿಹಾಸ. ವೈಶಂಪಾಯನರು ಹೇಳ್ತಾರೆ, ಸತ್ಯವ್ರತಸ್ತು ಭಕ್ತ್ಯಾ ಚ ಕೃಪಯಾ ಚ ಪ್ರತಿಜ್ಞಯ ವಿಶ್ವಾಮಿತ್ರಂ ಕಲತ್ರಂ ತತ್ ಬಭಾರ ವಿನಯೇ ಸ್ಥಿತಃ ಹತ್ವಾ ಮೃಗಾನ್ ವರಾಹಾಂಶ್ಚ ಮಹಿಷಾಂಶ್ಚ ವನೇಚರಾನ್
ವಿಶ್ವಾಮಿತ್ರಾಶ್ರಮಾಭ್ಯಾಸೇ ಮಾಂಸಂ ವೃಕ್ಷೇ ಬಬಂಧ. ಸತ್ಯವ್ರತ ಅಂತ ಒಬ್ಬ ಸೂರ್ಯವಂಶದ ರಾಜ ಇದ್ದನಂತೆ. ಬಹಳ ದೊಡ್ಡ ರಾಜ ಅವನು. ಏನು ಮಾಡ್ತಾ ಇದ್ದ ಅಂದರೆ ವಿಶ್ವಾಮಿತ್ರರ ಸೇವೆ ಮಾಡ್ತಾ ಇದ್ದ. ಹೇಗೆ ವಿಶ್ವಾಮಿತ್ರರ ಸೇವೆ? ಬ್ರಾಹ್ಮಣರಿಗೆ ಷಟ್ಕರ್ಮವನ್ನು ಶಾಸ್ತ್ರ ವಿಧಾನ ಮಾಡಿದ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ. ಅದು ಬಿಟ್ಟು ಇತರ ಕರ್ತವ್ಯವನ್ನು ಶಾಸ್ತ್ರ ವಿಧಾನ ಮಾಡಲಿಲ್ಲ. ಹಳೆಯ ಕಾಲದಲ್ಲೆಲ್ಲ ಅನೇಕ ಜನ ರಾಜರು ತಾವು ಅನೇಕ ಋಷಿಗಳನ್ನು ಸಾಕುವ ಕೆಲಸ ಅವರು ಮಾಡ್ತಾ ಇದ್ರು. ಹಳೆ ಕಾಲದ ಜೀವನವೇ ಅದ್ಭುತ. ಋಷಿಗಳು ತಮ್ಮ ಪಾಡಿಗೆ ತಾವು ಕಣ್ಣು ಮುಚ್ಚಿದರೆ ಅದು ಬಿಡೋದು ಯಾವಾಗೋ ಗೊತ್ತಿಲ್ಲ. ಕೆಲವರು ಮಕ್ಕಳು ಹುಟ್ಟುವಾಗ ಕಣ್ಣು ಬಿಡ್ತಾ ಇದ್ರು, ಕಣ್ಣು ತೆಗೆಯುವಾಗ ಮಗನ ಉಪನಯನ ಸಮಯ ಬರ್ತಾ ಇತ್ತು. ಅಲ್ಲಿ ತನಕ ಅವರಿಗೆ ತಮ್ಮ ಜೀವನದ ಪರಿವೇ ಇಲ್ಲ. ಹೇಗೆ ದೊಡ್ಡವರಾಗ್ತಾರೋ ಏನು ಕಥೆಯೋ. ಪಾಪ ಋಷಿ ಪತ್ನಿಯರು ಋಷಿಯ ಹತ್ರ ಹೇಳಬೇಕು, ಮಗನ ಉಪನಯನ ಬರ್ತಾ ಇದೆ, ನೀವು ಹೋಗಿ ಏನಾದರೂ ರಾಜರ ಹತ್ರ ಹೋಗಿ ಕೇಳಿಕೊಂಡು ಬನ್ನಿ ಅಂತಂದಾಗ ಅವರು ಹೋಗೋದು. ರಾಜನೇ ಉಪನಯನ ಎಲ್ಲ ವ್ಯವಸ್ಥೆ ರಾಜ ಮಾಡ್ತಾ ಇದ್ದ. ಹಾಗಿಲ್ಲೂ ಕೂಡ ವಿಶ್ವಾಮಿತ್ರರ ಕುಟುಂಬ ಉಪವಾಸ ಬೀಳದ ವ್ಯವಸ್ಥೆಯನ್ನು ಈ ರಾಜ ಮಾಡ್ತಾ ಇದ್ದಂತೆ. ಏನು ಮಾಡ್ತಾ ಇದ್ದ ಅಂದರೆ ಹತ್ವಾ ಮೃಗಾನ್ ವರಾಹಂಶ. ಹಿಂದೆಲ್ಲ ಕೆಲವು ಆಹಾರ ಸೇವನೆ ಅದು ಕಾಲಕ್ಕೆ ತಕ್ಕಂತೆ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಕೆಲವು ಆಹಾರ ಅದು ವಿಶ್ವಾಮಿತ್ರರ ಆಶ್ರಮದ ಬಳಿ ಒಂದು ಮರದ ಟೊಂಗೆ ಇತ್ತಂತೆ. ಆ ಮರದ ಟೊಂಗೆಗೆ ತಾನು ಇಟ್ಟು ಹೋಗ್ತಾ ಇದ್ದಂತೆ ಈ ರಾಜ. ರಾಜ್ಯಭಾರ ಇದ್ರೂ ಕೂಡ ಬಂದು ವಿಶ್ವಾಮಿತ್ರರ ಆಶ್ರಮ ಹತ್ರ ಯಾವುದು ಮರ ಇದೆ, ಮರದ ಟೊಂಗೆಯ ಮೇಲೆ ಆಹಾರ ಇಟ್ಟು ಹೋಗೋದು. ವಿಶ್ವಾಮಿತ್ರರಿಗೆ ಏನು ಅವರು ಕಣ್ ತೆಗಿತಾರೆ ಆಹಾರ ಇರುತ್ತೆ ಅವರ ಸಂತಾನ. ಈ ಥರ ಸೇವೆ ಮಾಡ್ತಾ ಇದ್ದಂತೆ ಈ ರಾಜ. ಈ ಥರ ಎಷ್ಟು ವರ್ಷ ಸೇವೆ ಮಾಡಿದ ಅಂದರೆ ಆಶ್ಚರ್ಯ ಆಗೋ ಮಾತು ಹೇಳ್ತದೆ. ಉಪಾಂಶು ವ್ರತ ಮಾಸ್ಥಾಯ ದೀಕ್ಷಾಂ 12 ವಾರ್ಷಿಕಿ. 12 ವರ್ಷ ತಾನು ಈ ವ್ರತವನ್ನು ತೆಗೆದುಕೊಂಡು ದಿನ ಇದೇ ಕೆಲಸ, ಹೋಗೋದು ಬೆಳಿಗ್ಗೆ ಸಾಯಂಕಾಲ ಮರದ ಟೊಂಗೆಗೆ ಆಹಾರ ವ್ಯವಸ್ಥೆ ಮಾಡಿ ಬರೋದು. ಈ ಥರ 12 ವರ್ಷ ಮಾಡಿದ್ನಂತೆ. ಅದಾದ ಮೇಲೆ ಆಹಾರ ಇನ್ನು ತಗೊಳ್ತಾ ಇದ್ರ ಯಾವುದು ವಿಶ್ವಾಮಿತ್ರರ ಮಕ್ಕಳು ಅವರಿಗೆ ಅವರ ಪರಿವಾರಕ್ಕೆ ಏನು ಬೇಕು ಪರಿವಾರ ವ್ಯವಸ್ಥೆ ಹಾಗೆ. ಅದಾದಮೇಲೆ ಅವನ ತಂದೆ ಹೆಸರು ತ್ರಯ್ಯಾರುಣ ಅಂತ. ಅವನ ತಂದೆಯು ಕೂಡ ರಾಜ್ಯ ತ್ಯಾಗ ಮಾಡಿದ. ಅವನು ಕಾಡಿಗೆ ಪ್ರವೇಶಿಸಿದ. ಅದಾದ ಮೇಲೆ ಇನ್ನು ನೋಡಬೇಕು ಇವನು ರಾಜ್ಯಕ್ಕೆ ಬರ್ತಾನೆ ಇಲ್ಲ, ಸುಮ್ಮನೆ ಇವರು ಸೇವೆ ಮಾಡಿಕೊಂಡೇ ಕಾಡಲ್ಲೇ ಕಾಲ ಕಳೀತಾ ಇದ್ದಾರೆ. ಆ ರಾಜ್ಯದಲ್ಲಿದ್ದರು ವಸಿಷ್ಠ ಋಷಿಗಳು. ಬಹಳ ಕೋಪ ಬಂತಂತವ್ರಿಗೆ. ಏನು ಅಂದರೆ ಯಾಕೆಂದರೆ ರಾಜನ ಕರ್ತವ್ಯ ರಾಜ್ಯ ಆಳೋದು. ಇದು ಪ್ರಿಯವ್ರತನ ಪ್ರಸಂಗದಲ್ಲೂ ಕೂಡ ಈ ಪ್ರಸಂಗದ ನಿರ್ಣಯ ಕಾಣ್ತೇವೆ ನೀವು ಭಾಗವತದಲ್ಲಿ. ಪ್ರಿಯವ್ರತ ರಾಜನಿಗೆ ಬಹಳ ಸನ್ಯಾಸಿ ಆಗಬೇಕು ಅಂತ ಅಪೇಕ್ಷೆ. ರಾಜ್ಯ ಬಿಟ್ಟ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೋದಾಗ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಅಂತ ಹೇಳಿ ಬ್ರಹ್ಮದೇವರು ಮಾತಾಡ್ತಾರೆ. ಅಲ್ಲ ರಾಜ, ನೀನು ಇಲ್ಲಿ ಇರೋದು ಯಾಕೆ? ನಾನಿಲ್ಲಿ ರಾಜ್ಯ ಆಳಿದ್ರೆ ನನ್ನ ಸಾಧನೆ ರೆಡಿಯಾಗುತ್ತೆ ಅಂತ ಹೇಳಿ ನೀನು ಕಾಡಿಗೆ ಹೋಗ್ತಾ ಇದ್ದೆ. ನಿನ್ನ ಒಳಗಿನ 6 ಜನ ನಿನ್ನ ಫ್ರೆಂಡ್ಸ್ ಯಾರಿದ್ದಾರಲ್ಲ ಶತ್ರುಗಳು, ಅವರು ಕಾಡಲ್ಲೂ ಬಿಟ್ಟು ಹೋಗಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಒಳಗಿನ 6 ಶತ್ರುಗಳ ಜಾಗೃತಿ ಯಾರಿಗಿದೆಯೋ ಆ ವ್ಯಕ್ತಿಗೆ ನಾಡೂ ಒಂದೇ ಕಾಡೂ ಒಂದೇ. ಆದ್ದರಿಂದ ಇದ್ದು ಸಾಧನೆ ಮಾಡಬೇಕು. ಇದು ರಾಜನ ಕರ್ತವ್ಯ. ಇವನೇನು ಮಾಡಿದ್ದ? ಸತ್ಯವ್ರತಸ್ತು ಬಾಲ್ಯಾಚ್ಚ ಭಾವಿನೋರ್ಥಸ್ಯ ಬಾಬಲಾತ್. ಇದು ಒಂದು ತರಹದ ಇವನ ತಂದೆಗೂ ವೈರಾಗ್ಯ ಬಂತಂತೆ. ಇವನು ಅಜ್ಞಾತವಾಸ ಮಾಡ್ತಾ ಕೂತಿದ್ದ. ಹೀಗೆ ಏನು ಮಾಡಬೇಕಾಗಿತ್ತು? ಬಹಳ ಕೋಪ ಬಂತು ಇವನಿಗೆ. ಕೋಪ ಬಂತು. ಏನು ಮಾಡ್ದ ಅಂದರೆ ಬಹಳ ಕ್ಷಾಮ ಉಂಟಾಯ್ತಂತೆ ಇವನಿಂದ. ಇಡೀ ರಾಜ್ಯದಲ್ಲಿ ಕ್ಷಾಮ ಉಂಟಾಯ್ತು. ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಪ್ರತಿಯೊಬ್ಬರ ಯೋಗ್ಯತೆ ಒಂದೇ ರೀತಿಯಾಗಿ ಇರೋದಿಲ್ಲ, ಯೋಗ್ಯತೆ ಭಿನ್ನ ಭಿನ್ನ ಆಗಿರುತ್ತೆ. ಪ್ರಿಯವ್ರತರಾಗಿರೋ ದೊಡ್ಡ ವಿಷ್ಣು ಭಕ್ತರು ಅವ್ರ ಯೋಗ್ಯತೆಯನ್ನು ಬಹಳ ಚಂದ ಇತ್ತು. ಆದರೆ ಈ ಸತ್ಯವ್ರತ ರಾಜ ಅವನು ಪಾಪ ಅವನಿಗೆ ಅಷ್ಟು ಯೋಗ್ಯತೆ ಇರಲಿಲ್ಲ ಅನ್ಸುತ್ತೆ. ಅದೇ ಕಾಡಿಗೆ ಬಂದಿದ್ದ. ಅಂದರೆ ಒಂದು ಇತಿಹಾಸ ಪ್ರಸಿದ್ಧ. ಒಬ್ಬ ರಾಜ ಇರ್ತಾನೆ, ಬಹಳ ಒಳ್ಳೆ ಧಾರ್ಮಿಕ ರಾಜ. ಅವನ ಹತ್ತಿರ ಒಬ್ಬ ರಾಜ್ಯದ ಆಶ್ರಮದ ಪರಿಸರದ ಒಬ್ಬ ಸಾಧು ಹೋಗಿ ಕೇಳ್ತಾನಂತೆ,
ಅಲ್ಲ ರಾಜ, ನೀನು ನಮಗಿಂತ ಧಾರ್ಮಿಕ ಅಂತ ನಿಂಗೆ ಬಿರುದಿದೆ, ದೇವರ ಅನುಗ್ರಹ ನಮಗಿಂತ ನಿನಗೇ ಜಾಸ್ತಿ ಆಗಿದೆ, ದೇವರು ಬೇರೆ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಕಥೆ ಕೇಳಿದ್ದೀವಿ ನಾವು. ಹೇಗಾದ ನೀನು ಇಷ್ಟು ಬ್ಯುಸಿ ಇದ್ದರೂ ಕೂಡ, ಇಷ್ಟು ಕಾರ್ಯಭಾರ ಇದ್ದರೂ ಕೂಡ ನೀನು ಯಾವ ಉಪಾಯವನ್ನು ಸ್ವೀಕಾರ ಮಾಡಿದ್ದಿ ಅಂತಂದಾಗ ಹೇಳ್ತಾನಂತೆ, ನಾನು ನಿಮಗೊಂದು ದೀಪ ಕೊಡ್ತೀನಿ, ದೀಪ ಆರಬಾರ್ದು. ಅವನು 2 ಕಂಡೀಷನ್ ಹಾಕಿರ್ತಾನೆ, ಇದು ಕರಾರು. ಒಂದು, ದೀಪ ಆರಬಾರ್ದು. ದೀಪ ಆರದಂತೆ ನೀವು ಇಡೀ ನನ್ನ ಅರಮನೆ ನೋಡಿಕೊಂಡು, ನನ್ನ ಅರಮನೆಯಲ್ಲಿ ಏನೇನು ವಸ್ತುಗಳಿದೆ ಅಂತ, ಅಪರೂಪದ ವಸ್ತುಗಳು ಏನೇನಿದೆ ಅಂತ ಹೇಳಿ ನೋಡಿಕೊಂಡು ನನ್ನ ಹತ್ರ ಬನ್ನಿ. ಆ ವಸ್ತುಗಳು ಏನೇನು ಅಂತ ಹೇಳಿದ್ರೆ ನಾನು ನನ್ನ ಸಾಧನೆಯ ಗುಟ್ಟನ್ನು ನಿಮಗೆ ತಿಳಿಸ್ತೇನೆ ಇಷ್ಟು ಹೇಳಿ ಕಳಿಸ್ತಾನೆ. ಋಷಿಗಳು ಒಂದು ಕಂದೀಲಿತ್ತು, ಹೋಗ್ತಾ ಇದ್ದಾರೆ. ಅವರಿಗೆ ಕಣ್ಣು ಎಲ್ಲ ಪದಾರ್ಥ ನೋಡ್ತಾ ಇತ್ತು, ಮನಸ್ಸನ್ನು ಆ ವಿಷಯ ಕೊಡ್ತಾ ಇದೆ. ಏನು ಅಂದರೆ ದೀಪ ಆರಬಾರದು ಅಂತ. ಎಲ್ಲ ಕಣ್ಣು ನೋಡಿಕೊಂಡು ರಾಜನ ಹತ್ರ ಬಂದರು ಋಷಿಗಳು. ರಾಜ ಕೇಳಿದ್ದ, ಏನೇನು ನೋಡಿದ್ರಿ? ರಾಜ, ನಾನು ಏನೇನೂ ನೋಡಲಿಲ್ಲ, ಈ ದೀಪ ಆರಬಾರ್ದು ಅಂತ ಹೇಳಿದ್ಯಲ್ಲ, ಅದು ಮನಸ್ಸಲ್ಲಿ ಇದ್ದಾದ್ರಿಂದಾಗಿ ಕಣ್ಣು ಮಾತ್ರ ಅಲ್ಲಿತ್ತು, ಮನಸ್ಸು ದೀಪದಲ್ಲೇ ಇತ್ತು. ಅಲ್ಲೇ ಪಾಠ ಇದೆ. ಏನು ಅಂದರೆ ನನ್ನ ಇಂದ್ರಿಯ 10 ಇಂದ್ರಿಯ, ನಾನು 1000 ಕೆಲಸ ಮಾಡ್ಬೋದು. ಭಗವದ್ಭಕ್ತಿ ಎಂಬ ದೀಪ ನನ್ನ ಮನಸ್ಸಲ್ಲಿ ಜಾಗೃತ ಆಗಿರುತ್ತೆ. ಆ ಜಾಗೃತ ಅನ್ನೋ ಕಾರಣಕ್ಕೋಸ್ಕರ ನಾನು ಮನಸ್ಸಿಂದ ಅಲ್ಲಿ ಇರ್ತೀನಿ, ಹೊರಗಡೆ ಏನೇನೋ ಮಾಡ್ತಾ ಇರ್ತೀನಿ. ಆದ್ದರಿಂದಾಗಿ ವರ್ಣಾಶ್ರಮ ಧರ್ಮಗಳ ಕರ್ತವ್ಯ ಪರಿಪಾಲನೆ ಮಾಡಲೇಬೇಕು. ಇವನು ಅದನ್ನು ಬಿಟ್ಟಿದ್ದ. ಮತ್ತು ಏನು ಮಾಡಬೇಕು? ಇವನು ಏನು ಮಾಡ್ತಾನೆ ಅಂದರೆ, ಒಂದು ಮದುವೆ ಆಗಿರುತ್ತೆ, ನಂಗೆ ಮಕ್ಕಳೇ ಆಗಬೇಕು, ನೀವು ಅನುಗ್ರಹ ಮಾಡಿ ಅಂತ ವಸಿಷ್ಠರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಆದರೆ ಒಂದು ವಸಿಷ್ಠರು ಅದನ್ನು ಒಪ್ಪೋದಿಲ್ಲ. ಯಾಕೆ ಒಪ್ಪಲ್ಲ ಅಂದರೆ ಕಾರಣ ಕೊಡ್ತಾರೆ ಪುರಾಣದಲ್ಲಿ ವೇದವ್ಯಾಸರು. ಪಾಣಿಗ್ರಹಣ ಮಂತ್ರಾಣ ನಿಷ್ಠಾಸ್ಯಾತ್ ಸಪ್ತಮೇ ಪದೇ ಜಾನನ್ ಧರ್ಮಂ ವಸಿಷ್ಠಸ್ತು ನಮಾಂತ್ರಾತೀತಿ ಭಾರತ ಸತ್ಯವ್ರತಸ್ತದ ರೋಷಂ ವಸಿಷ್ಠೇ ಮನಸಾಕರು ತಂತ. ಮತ್ತು ವಸಿಷ್ಠನಿಗೆ ಭೂತ ಭವಿಷ್ಯತ್ತೆಲ್ಲ ಗೊತ್ತಿತ್ತು. ಇವನಿಗೆ ಸತ್ಸಂತಾನ ಆದರೆ ಆಗುವ ಅನರ್ಥ ಏನು ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಋಷಿಗಳು ಅದಕ್ಕೆ ಸಪೋರ್ಟ್ ಮಾಡಿರಲಿಲ್ಲ. ಕೋಪ ಬಂತಂತೆ. ಕೋಪ ಬಂದು ಎಂಥ ದುಷ್ಟ ಕೆಲಸ ಮಾಡಿದ ಅಂದರೆ, ಇವನಿಂದ ಬೇರೆ ಕ್ಷಾಮ ಬೇರೆ ಬಂತು. ಕೊನೆಗೇನು ಮಾಡಬೇಕು? ಆ ದುರಂತ, ಆ ಕ್ಷಾಮ ವಿಶ್ವಾಮಿತ್ರರಿದ್ದ ಪರಿಸರದ ಕಡೆಯಲ್ಲೂ ಬಾಧಿಸಿತು. ನೋಡಿದ್ರೆ ಏನೂ ಆಗ್ತಾ ಇಲ್ಲ. ಮಾತು ಬೇರೆ, ವಿಶ್ವಾಮಿತ್ರ ಜವಾಬ್ದಾರಿ ಏನೋ ತಾನು ಇಷ್ಟು ವರ್ಷ ನೋಡಿಕೊಂಡು ಬಂದಿದ್ದಾನೆ. ಒಂದು ವೇಳೆ ಕ್ಷಾಮ ತಲೆದೂರಿ ವಿಶ್ವಾಮಿತ್ರರು ಸಂಸಾರಕ್ಕೆ ಏನೋ ತೊಂದರೆ ಆದರೆ ವಸಿಷ್ಠರ ಕೋಪ ಹೊಂದಿದೆ, ವಿಶ್ವಾಮಿತ್ರರ ಕೋಪನೂ ಬರುತ್ತೆ. ಅದಕ್ಕೊಂದು ಪಾಪ ಕೃತ್ಯ ಮಾಡಬೇಕು ಅಂತ ಅವನ ತಲೆಯಲ್ಲಿ ಒಂದು ಮನಸ್ಸು ಬಂತಂತೆ. ಅವಿದ್ಯಮಾನೆ ಮಾಂಸೇತು ವಸಿಷ್ಠಸ್ಯ ಮಹಾತ್ಮನಃ ಸರ್ವಕಾಮದುಘಾಂ ದೋಗ್ಧ್ರೀಂ ದದರ್ಶ ಸದೃಪಾತ್ಮಜಃ. ವಸಿಷ್ಠರ ಹತ್ರ ಒಂದು ಕಾಮಧೇನು ಅಂತಿತ್ತು, ಏನು ಬೇಕಾದ್ರೂ ಕೊಡುತ್ತೆ, ಹೋಗೋದನ್ನು ಕದ್ದುಕೊಂಡು ಬರ್ತೇನೆ ಅಂತ ಹೇಳಿ ಆ ಗೋವನ್ನು ತಾನು ತರಲು ಹೋದ. ಕೊನೆಗೆ ಆ ಗೋ ಬಹಳ ಪ್ರತಿಭಟನೆ ಮಾಡ್ತು, ಅದನ್ನು ಕೊಂದೇ ಬಿಟ್ಟಂತೆ. ಕೂಡಲೇ ಎಷ್ಟು ಪಾಪ ಬಂತು ಇವನಿಗೆ ಅಂದರೆ, ಗೋವನ್ನು ಕೊಂದ ಪಾಪ ಬಂತು. ಎರಡನೇದು, ವಸ್ತುತಃ ಇವನು ಹುಟ್ಟಿನಿಂದಲೇ ಅಪ್ಪನ ಹತ್ರ ಹಿಡಿದು ಹೇಳದೆ ಕಾಡಿಗೆ ಬಂದಿದ್ದಾದ್ರಿಂದ ಇವನು ಸವಾಸ ಸಾಕಾಗಿ ಅಪ್ಪನೇ ರಾಜ್ಯ ಬಿಟ್ಟು ಕಾಡಿಗೆ ಬರೋ ಹಾಗಾಯ್ತು. ಅದು ಎರಡನೇ ಪಾಪ. ಮೂರನೇ ಪಾಪ, ಮತ್ತೆ ವಸಿಷ್ಠರ ಮಾತನ್ನು ಮೀರಿದ, ಗೋವನ್ನು ಕೊಂದ, ಅಪ್ಪನಿಗೆ ದ್ರೋಹ ಮಾಡಿದ, ವಸಿಷ್ಠರ ಮಾತನ್ನು ಮೀರಿದ. ಈ ಎಲ್ಲ ಆಯಿತು. ಏನಾಯಿತು ಅಂದರೆ ಇವನಿಗೆ ತ್ರಿಶಂಕು ಹೆಸರು ಬಂತಂತೆ. ಮೂರು ಕೆಟ್ಟ ಕೆಲಸ ಮಾಡಿದ ಅನ್ನೋ ಕಾರಣ ಇವನಿಗೆ ತ್ರಿಶಂಕು ಹೆಸರಾಯ್ತಂತೆ. ಇಷ್ಟಾದರೂ ಕೂಡ ಗುರುಗಳನ್ನು ನಂಬಿದ್ರು ಎಂಥ ಬಯಕೆ. ವಿಶ್ವಾಮಿತ್ರರು ತಪಸ್ಸು ಮುಗಿತು. ವಿಶ್ವಾಮಿತ್ರರು ಆಗೆಲ್ಲೋ ಬೇರೆ ಕಡೆ ತಪಸ್ಸು ಮಾಡ್ತಾ ಇದ್ರು. ಆಶ್ರಮದಲ್ಲಿ ಇದ್ದದ ಕೇವಲ ಅವ್ರ ಪತ್ನಿ ಮಕ್ಕಳು ಮಾತ್ರ. ವಿಶ್ವಾಮಿತ್ರರು ಬಂದು ನೋಡುತ್ತಾರೆ, ಅಷ್ಟು ದಾನ ದೃಷ್ಟಿಯಲ್ಲಿ ಗೋಚರ ಆಗುತ್ತೆ. ಇಷ್ಟಾದರೂ ಕೂಡ ಇವನ ಬಯಕೆ ಏನು? ಸ್ವಾಮಿ, ನಾನು ನನ್ನ ಮನುಷ್ಯ ದೇಹ ಮಾಡಿದ್ದೆಲ್ಲ ಪಾಪ ಕಾರ್ಯ, ನಾನು ನನ್ನ ಮನುಷ್ಯನ ದೇಹದಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ವಿಶ್ವಾಮಿತ್ರರ ಹತ್ರ ಇವನು ಕೇಳಿಕೊಡ್ತಾನೆ. ಆದರೆ ಗುರುಗಳ ಕಾರುಣ್ಯ ಗುರುಗಳ ಕಣ್ಣಿಗೆ ಬಿತ್ತು ಅಂದರೆ ಅದು ಹಾಗೆ ಆಗುತ್ತೆ. ಕೂಡ ಏನು ಮಾಡ್ತಾರೆ, ವಿಶ್ವಾಮಿತ್ರರು ಮೊದಲು ಮಾಡಿದ್ದೇನು ಅಂತಂದರೆ, ಮಹಾರಾಯ ನೀವು ಮೊದಲು ರಾಜನಾಗು ಅಂತ ಹೇಳಿ ರಾಜಪ್ರಭೆಯಲ್ಲಿ ಕುಳ್ಳಿಸಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಏನು ಬೇಕೋ ಅವೆಲ್ಲ
ವ್ಯವಸ್ಥೆ ಮಾಡಿ ಸ್ವರ್ಗಕ್ಕೇನೋ ಕಳಿಸಿದ್ರು. ಇವನು ಪಾಪಕರ್ಮ ಇತ್ತು, ಸ್ವರ್ಗಕ್ಕೆ ಹೋಗೋದೇ ತಡ. ಎಲ್ಲರೂ ಅವನ ಕೆಳಗೆ ದೂಕಿದಾಗ ಕೆಳಗೆ ಬೀಳ್ತಾ ಇದ್ದ. ಅದಾದ ಮೇಲೆ ಇಂದ್ರದೇವರ ಒಂದು ಪ್ರಭಾವ, ವಿಶ್ವಾಮಿತ್ರರು ತಮ್ಮ ಒಂದು ತಪಶಕ್ತಿ ಇನ್ನೊಂದು ಸ್ವರ್ಗ ಸೃಷ್ಟಿ ಮಾಡಿ ಇವನಲ್ಲಿ ಇಟ್ಟರು. ಇದರ ಅಭಿಪ್ರಾಯ ಏನು ಅಂತಂದರೆ, ಒಂದು ಕಡೆ ನಾವು ಈ ಜೀವನದಲ್ಲಿ ಅನೇಕ ಅನರ್ಥಗಳು, ಜ್ಞಾತವಾಗಿ ಅಜ್ಞಾತವಾಗಿ ಅನೇಕ ತರಹದ ಅಪಮಾನ ಏನೇನೋ ಆಗಿರ್ತದೆ. ಗುರುಗಳನ್ನು ನಂಬಿದರೆ ಸಾಕಂತೆ ನಮಗೆಲ್ಲ ಅಪಮಾನ ದೂರ ಆಗತ್ತೆ ಅನ್ನೋ ಪ್ರಸಂಗಕ್ಕೆ ಇತಿಹಾಸವನ್ನು ಹರಿವಂಶ ಪುರಾಣ ತಾನು ದೃಷ್ಟಾಂತವನ್ನು ಕೊಡುತ್ತೆ. ರಾಯರ ಸ್ತೋತ್ರದಲ್ಲಿ ಕೂಡ ಆ ಮಾತು ಬರುತ್ತೆ. ಯತ್ಪಾದ ಕಂಜರಜಸ ಪರಿಭೂಷಿತಾಂಗ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯಿ, ಯತ್ಪಾದ ಪದ್ಮ ಪರಿಕೀರ್ತನ ತೀರ್ಣವಾಚ ತದ್ದರ್ಶನವು ದುರಿತ ಕಾರಣದ ಅವಭೂತಂ ಅಂತ. ರಾಯರ ದರ್ಶನ ಮಾಡಿದರೆ ಏನು ಫಲ ಅನ್ನೋದು ಆಮೇಲೆ ಹೇಳ್ತಾರೆ ಅಪ್ಪಣಾಚಾರ್ಯರು. ರಾಯರ ಭಕ್ತರು ಅಂತ ಯಾರಿರ್ತಾರೋ, ಎಂಥ ಭಕ್ತರವರು? ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ರಾಯರ ಪಾದಧೂಳಿ ಅಂದರೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಯಾರು ಅವರು ಸೇವೆ ಮಾಡಿ, ಲೆಕ್ಕದಲ್ಲಿ ಅಮೂರ್ತರ ರಾಯರ ಸಂಚಾರ ಇದ್ದೇ ಇರುತ್ತೆ. ರಾಯರ ಒಂದು ಬೃಂದಾವನದ ಪರಿಸರದಲ್ಲಿರುವ ಪಾದ ಧೂಳಿ ಯಾರ ದೇಹಕ್ಕೆ ಕಂಟಿರುತ್ತೋ, ಪಾದ ಪದ್ಮ ಮಧುಪಾಯಿತ ಮಾನಸಾಯಿ, ಹೇಗೆ ಜೇನುನೊಣ ಒಂದು ಕಮಲದಲ್ಲಿ ನಿರಂತರ ಆಸಕ್ತರಾಗುವಂತೆ ರಾಯರ ಪಾದ ಕಮಲದಲ್ಲಿ ಜೇನು ನೊಣದಂತೆ ಯಾರು ನಿರಂತರ ಅದರ ಭಜನೆ ಮಾಡ್ತಾ ಇರ್ತಾರೋ, ಇಂಥವರ ದರ್ಶನ ಮಾಡಿದ್ರೆ ಸಾಕಂತೆ ತದ್ದರ್ಶನ ದುರಿತ ಕಾರಣ ದಾವಭೂತಂ. ಪಾಪಗಳೆಂಬ ಒಂದು ಕಾಡಿಗೆ ಕಾಡ್ಗಿಚ್ಚಿನಂತೆ ಯಾರಿದ್ದಾರೆ? ರಾಯರ ಭಕ್ತರಿದ್ದಾರೆ ಅಂತ. ಗುರುಗಳ ಭಕ್ತರಿಗೆ ಎಷ್ಟು ಶಕ್ತಿ ಇರುವಾಗ ರಾಯರಿಗೆ ಎಷ್ಟು ಶಕ್ತಿ ಇರಬೇಕು. ಆದ್ದರಿಂದ ಜೀವನದಲ್ಲಿ ಅನೇಕ ಏನಾದರೂ ಕೆಲವು ಕಷ್ಟ ಅಂತ ಬಂದಾಗ ಗುರುಗಳ ಮೊರೆ ಹೊಕ್ಕಬೇಕು ಅಂತ ಹೇಳಿ ಇಷ್ಟು ಇತಿಹಾಸ ಗುರುಗಳ ಮಹತ್ವ ಹೇಳಿ, ಅದಾದ ಮೇಲೆ ಪ್ರಶ್ನೆ ಶ್ರಾದ್ದದ ಮಹತ್ವವನ್ನೇ ಮಾಡ್ತಾರೆ. ಶ್ರಾದ್ದ ಅಂದರೆ ಏನು, ಅದರ ಮಹತ್ವ ಏನು ಅಂತಂದಾಗ ಹರಿವಂಶದಲ್ಲಿ ಬಂದ ಒಂದು ನಿರ್ಣಯ, ದೇವಕಾರ್ಯಾನಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ಮನುಷ್ಯನಿಗೆ ಅನೇಕ ಋಣ ಇರುತ್ತೆ, ದೇವಋಣ ಪಿತೃಋಣ ಅಂತ. ದೇವಕಾರ್ಯಕ್ಕಿಂತ ಪಿತೃಕಾರ್ಯಕ್ಕೆ ಮಹತ್ವ ಬಹಳ. ಯಾಕೆಂದರೆ ಹಿಂದೆಲ್ಲ ಒಂದು ಕ್ರಮ ಇತ್ತು. ಏನು ಅಂದರೆ, ಎಲ್ಲಾದರೂ ಅಪರೂಪದ ವಸ್ತು ದೊರಕಿತು ಅಂತಾದರೆ ಶ್ರಾದ್ದ ಮಾಡಬೇಕು. ಮನೆಗೆ ಯಾರೋ, ನಮ್ಮ ಮನೆಯಲ್ಲಿರ್ತೇವೆ, ಅಪರೂಪದ ಅತಿಥಿ ಬಂದಾದರೆ ಶ್ರಾದ್ದ ಮಾಡಿ ಅವನಿಗೆ ಆ ಮುಖದಲ್ಲಿ ಆರಾಧನೆ ಆಗಬೇಕು. ಇನ್ನೂ ಹಿಂದೆಲ್ಲ ಹೊಸ ಬೆಳೆ ಸಿಕ್ಕಿದ್ರೂ ಕೂಡ ಶ್ರಾದ್ದ ಮಾಡಿ ಅದನ್ನು ಪಿತೃಗಳಿಗೆ ಅರ್ಪಣೆ ಮಾಡಿ ತಾವನ್ನು ಸ್ವೀಕಾರ ಮಾಡ್ತಾ ಇದ್ರು. ಆದ್ದರಿಂದ ದೇವಕಾರ್ಯ ಅನ್ನೋದು ಪಿತೃಕಾರ್ಯ ವಿಶಿಷ್ಟ. ಅದನ್ನು ಶ್ರಾದ್ದಕ್ಕಷ್ಟು ಮಹತ್ವ ಇದೆ. ಇಷ್ಟೆಲ್ಲ ಹಿನ್ನೆಲೆ ಬಂದದ್ದು ಯಾಕೆ ಅಂದರೆ, ನಾವು ನಿನ್ನೆ ಸೂರ್ಯನ ಮಕ್ಕಳ ಚರಿತ ನೋಡಿದ್ವಿ. ಅಲ್ಲೊಬ್ಬ ಶ್ರಾದ್ದ ದೇವ ಅಂತಿದ್ದ. ಅಲ್ಲಿ ಕುತೂಹಲ ಬಂತು, ಅವನಿಗೆ ಯಾಕೆ ಶ್ರಾದ್ದ ದೇವ ಅಂತ ಹೆಸರಾಯಿತು ಅಂದಾಗ ಶ್ರಾದ್ದದ ಮಹತ್ವ ಹೇಳಲಿಕ್ಕೆ ಶುರು ಮಾಡ್ತಾರೆ. ಶ್ರಾದ್ದಕ್ಕೆ ಬಹಳ ಮಹತ್ವ ಇದೆ. ಆದ್ದರಿಂದ ಶ್ರಾದ್ದದ ಕರ್ತವ್ಯ ಎಲ್ಲರೂ ಮಾಡಬೇಕು. ಶ್ರಾದ್ದ ಸಾಮಾನ್ಯ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಒಂದು ಕ್ರಮ ಹೇಳ್ತಾರೆ ಶ್ರಾದ್ದದಲ್ಲಿ. ವಿಶ್ವೇ ದೇವತೆಗಳು ಅಂತ ಮೊದಲಿಗೆ ನಾವು ಅವರ ಆರಾಧನೆ ಮೊದಲು ಮಾಡಬೇಕು. ಯಾಕೆ ಅವರ ಆರಾಧನೆ ಮೊದಲಿಗೆ ಅಂದರೆ, ಯಾವುದೇ ಒಂದು ಕರ್ಮ ಅಂತ ಆದರೆ ಅಲ್ಲಿ ಅಸುರರ ಆಕ್ರಮಣ ಖಂಡಿತ ಇದ್ದೇ ಇರುತ್ತೆ. ಏಕೆಂದರೆ ಕರ್ತೃವೈಗುಣ್ಯ, ಕಾಲವೈಗುಣ್ಯ. ಅದಕ್ಕೆ ಸಂಧ್ಯಾವಂದನೆ ಮಂತ್ರದಲ್ಲೂ ಕೂಡ ನಮಗೆ 3 ಬಾರಿ ಆ ಕ್ರಮ ಇದೆ. ಒಂದು, ಅರ್ಘ್ಯಪ್ರದಾನ ಮಾಡುವ ಮುನ್ನ ನಾವು ಯಂತ್ರ ಬರಿತೇವೆ. ಅರ್ಘ್ಯಪ್ರದಾನ ಯಾಕೆ ಅಂದರೆ, ಮಂದೇಹ ಎಂಬ ರಾಕ್ಷಸರು ಸೂರ್ಯನನ್ನು ನುಂಗ್ತಾ ಇರ್ತಾರೆ. 1ನೇ ಅರ್ಘ್ಯ ಅದು ವಜ್ರಾಯುಧವಾಗಿ ಪರಿಣಾಮ ಹೊಂದಿ ಅವರ ದೇಹ ನಾಶ ಮಾಡುತ್ತೆ. 2ನೇ ಅರ್ಘ್ಯ ಅವರ ಆಯುಧ ನಾಶ ಮಾಡುತ್ತೆ. 3ನೇ ಅರ್ಘ್ಯ ಅವರ ಸ್ವರೂಪವನ್ನು ನಾಶ ಮಾಡುತ್ತೆ. ಈ ನೀರು, ಈ ಅಭಿಮಂತ್ರಿತವಾದ ಜಲ ಅರ್ಘ್ಯವಾಗಿ ಪರಿಣಾಮ ಹೊಂದಬೇಕು ಅಂತಾದರೆ ಅಲ್ಲಿ ಅಸುರರ ಸನ್ನಿಧಾನ ಇರಬಾರದು. ಅದಕ್ಕೆ ನಾವು ಒಂದು ಯಂತ್ರ ಬರೆದು ಓಂಕಾರಾದಿಗಳನ್ನು ಒಂದು ರಕ್ಷಣಾ ಕವಚ ಮಾಡ್ತೇವೆ. ಅದಾದ ಮೇಲೆ ಮತ್ತೆ ಗಾಯತ್ರಿ ಅನುಷ್ಠಾನ ಮುನ್ನವೂ ಕೂಡ ಅಪಸರ್ಪುಂದು ಭೂತ ಅಂತೆಲ್ಲ ಮಂತ್ರ ಹೇಳೋ ಕ್ರಮ ಇದೆ. ಹಾಗೆ ಶ್ರಾದ್ದ ಘಾತ ಮಾಡಲಿಕ್ಕೋಸ್ಕರವೇ ಅನೇಕ ಜನ ಅಸುರರ ಒಂದು ಗುಂಪು ಉಂಟಂತೆ. ಒಂದು ಕೆಲಸನೇ ಶ್ರಾದ್ದ ಹಾಳು ಮಾಡೋ ಕೆಲಸ. ಆದ್ದರಿಂದ ಆ ಒಂದು ಪ್ರಸಂಗದಲ್ಲಿ ಶ್ರಾದ್ದದ ರಕ್ಷಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲೆಲ್ಲ ವಿಶ್ವೇ ದೇವತೆಗಳ
ಆರಾಧನೆ ಅತ್ಯಗತ್ಯ ಕರ್ತವ್ಯ. ಅದರಿಂದ ಶ್ರಾದ್ದದ ಆರಂಭದಲ್ಲಿ ನೇರ ಪಿತೃದೇವತೆಗಳ ಆರಾಧನೆ ಮೊದಲು ಮಾಡಬಾರದು. ಮೊದಲಿಗೆ ವಿಶ್ವೇ ದೇವತೆಗಳ ಆರಾಧನೆ ಮೊದಲು ಮಾಡಬೇಕು. ಮೊದಲನೇ ಅರ್ಜಿ ಕೊಟ್ಟಾಗ ಇದು ಋಷಿಗಳು ಮಂದೇಹರೆಂಬ ರಾಕ್ಷಸರ ವಾಹನ ನಾಶ ಆಗುತ್ತೆ. ಎರಡನೇ ಅರ್ಜಿಗೆ ಎರಡನೇವರಿಗೆ ಅವರ ದೇಹ, ಮೂರನೇವರಿಗೆ ಅವರ ಸ್ವರೂಪ ನಾಶ ಆಗತ್ತೆ. ಸ್ವರೂಪ ಅಂದರೆ ಅವರ ದೇಹ ನಾಶ, ಪ್ರಾಣ ಹೋಗುತ್ತೆ ಅಭಿಪ್ರಾಯ. ಸ್ವರೂಪ ಅಂದ್ರೆ ದೇಹ ಅಂತ ಅಭಿಪ್ರಾಯ. ಇಷ್ಟು ಹೇಳಿದ್ಮೇಲೆ ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಶ್ರಾದ್ದದಲ್ಲಿ ನಾವು ಪಿಂಡ ಮುಖದಲ್ಲಿ ಇದು ಮಾಡ್ತೀವಿ, ಪಿತೃಪಿತಾಮಹ ಪ್ರಪಿತಾಮಹರನ್ನು ಮಾಡುವ ಕ್ರಮ ಇದೆ. ಈಗ ಅಕಸ್ಮಾತ್ ಒಂದು ವೇಳೆ ನಾವು ನಮ್ಮ ತಂದೆ ಶ್ರಾದ್ದ ಮಾಡ್ತಾ ಇರ್ತೇವೆ, ಆ ತಂದೆ ಅವನಿಗೇನು ನರಕದಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಇದ್ದು ಅವನು ಎಲ್ಲಾದರೂ ಪಶುವಾಗಿ ಹುಟ್ಟಿದ್ದ ಅಂತಂದರೆ ಮತ್ತು ನಾವು ಹಾಕೋ ಈ ಪಿಂಡ ಆ ಪಶುವಿಗೆ ಕನೆಕ್ಷನ್ ಏನು? ಅದಕ್ಕೋಸ್ಕರ ಪಿತೃದೇವತಾಗಣ ಅಂತ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಅದೊಂದು ಇತಿಹಾಸ ವರ್ಣನೆ ಮಾಡ್ತಾರೆ. ಪಿತೃದೇವತೆಗಳು ಯಾಕೆ ಹೆಸರಾಯ್ತು ಅವರಿಗೆ ಅಂತಂದರೆ, ಒಮ್ಮೆ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದ್ರು ನೀವು ನಿಮ್ಮ ಕಾರ್ಯವನ್ನು ಮಾಡಿರಿ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದರೆ, ಆ ಎಲ್ಲ ದೇವತೆಗಳು ಆ ಎಲ್ಲ ಕೆಲಸ ಮಾಡೋದು ಬಿಟ್ಟು ಬಹಳ ವೈಭವದಲ್ಲಿದ್ದರಂತೆ. ಕೊನೆಗೆ ಬ್ರಹ್ಮದೇವರು ಅವರಿಗೆ ಶಾಪ ಕೊಟ್ಟರಂತೆ, ಏನು ಅಂದರೆ ನಿಮಗೆಲ್ಲ ಜ್ಞಾನನಾಶ ಆಗಲಿ. ದಾನದ ಮಹತ್ವ ನಮಗಷ್ಟು ಗೊತ್ತಾಗೋದಿಲ್ಲ. ದೇವತೆಗಳು ಹೇಳುವ ಮಾತು, ಸ್ವಾಮಿ ಪಾಷಾಣ ತುಲ್ಯ ವಯಂ ಭವೇಮ, ಜ್ಞಾನವೇ ನಾಶ ಆಗಿ ಹೋಯಿತು ಅಂದರೆ ಕಲ್ಲಿನ ಥರ ಆಗಿಬಿಡುತ್ತೇವೆ. ಮನುಷ್ಯ ಕಲ್ಲಿನ ಥರ ಆದ, ಕಲ್ಲಿಗೂ ಮನುಷ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆಗುತ್ತೆ. ನಾವು ನಿಮಗೆ ತಮ್ಮಯ್ಯ ಅಂತೀವಿ, ಹೇಗಾದರೂ ಮಾಡಿ ನಮ್ಮ ಈ ಅವಸ್ಥೆಯಿಂದ ನೀವು ದೂರ ಮಾಡಬೇಕು ನಮ್ಮನ್ನು ಈ ದುರವಸ್ಥೆಯಿಂದ ಅಂತ ಇಷ್ಟು ಪ್ರಾರ್ಥನೆ ಮಾಡಿದಾಗ ಅದು ಒಂದು ಸ್ವಾರಸ್ಯಕರ ಘಟನೆ ವರ್ಣನೆ ಮಾಡುತ್ತೆ. ಸರಿ, ನೀವು ನಿಮ್ಮ ಮಕ್ಕಳ ಹತ್ರ ಹೋಗಿ, ಅವರ ಮಕ್ಕಳಿಗೆ ಯಾರು ಪಿತೃದೇವತೆಗಳು, ನಿಮ್ಮ ಪಿತೃದೇವತೆಗಳ ಹೆಸರು ಬಂದಿರಲ್ಲ, ನೀವು ನಿಮ್ಮ ಮಕ್ಕಳ ಹತ್ರ ಹೋಗಿ ಜ್ಞಾನೋಪದೇಶವನ್ನು ಪಡೆದುಕೊಂಡು ಬನ್ನಿ. ಇಷ್ಟು ಜ್ಞಾನೋಪದೇಶ ಆಯಿತು ಅಂತಾದರೆ ಆವಾಗ ನಿಮಗೆಲ್ಲ ತತ್ವಜ್ಞಾನ ಬರುತ್ತೆ. ಎಲ್ಲ ದೇವತೆಗಳು ಅನಿವಾರ್ಯ ಬಂದು ಅವರ ಮಕ್ಕಳ ಹತ್ರ ಬಂದರು. ಮಕ್ಕಳ ಹತ್ರ ಬಂದಿದ್ದಾರೆ, ಜ್ಞಾನೋಪದೇಶವು ಆಯಿತು. ಜ್ಞಾನೋಪದೇಶವು ಆದಮೇಲೆ ಅವರು ಮಕ್ಕಳು ಹೇಳಿದ್ರಂತೆ, ಪುತ್ರಕ ಇತಿಹೋ ವಾಚ. ವಸ್ತುತಃ ದೇವತೆಗಳು ಅವರ ನಿಜವಾಗಿ ನೋಡಿದ್ರೆ ಅವರ ತಂದೆ ಮಕ್ಕಳು ಹೇಳಿದ್ದು, ಮಕ್ಕಳೇ ನೀವು ನಮಗೆ ಚೆನ್ನಾಗಿ ಜ್ಞಾನೋಪದೇಶ ಪಡೆದಿದ್ದೀರಾ, ಬಹಳ ಖುಷಿ ಆಯಿತು, ಹೋಗ ಬನ್ನಿ ಅಂತ. ಯಾರಾದರೂ ಒಂದು ಚಿಕ್ಕ ಮಗು ಅಪ್ಪನ ಮಗು ಬಾಯಿಲಿ ಅಂತ ಕರೆದ್ರೆ ಅಪ್ಪನಿಗೆ ಅವರ ಸಂಬಂಧಕ್ಕೆ ಮುಂದೆ ಎಷ್ಟು ಸಿಟ್ಟು ಬರಬೇಡ. ದೇವತೆಗಳಿಗೆ ಬಹಳ ಕೋಪ ಬಂತು. ಮತ್ತು ಪುನಃ ಬ್ರಹ್ಮದೇವರ ಹತ್ರನೇ ಬರ್ತಾರೆ. ಬ್ರಹ್ಮದೇವರ ಹತ್ರ ಬಂದು ಕೇಳ್ತಾರೆ, ಹೀಗಾಯಿತು, ಏನಿದು ದುರಂತ? ನಮ್ಮ ಮಕ್ಕಳೇ ನಮಗೆ ಮಕ್ಕಳು ಕರೆದ್ರೆ ಯಾಕೆ ಹೀಗಾಯಿತು? ಅದಕ್ಕೆ ಬ್ರಹ್ಮದೇವರ ಮಾತು, ನೀವು ತಂದೆಯೂ ಹೌದು ಮಕ್ಕಳಿಗೂ ಹೌದು. ಯಾಕೆ ಅಂದರೆ ಅನ್ನದಾತ ವಿದ್ಯಾದಾತ. ಯಾರು ಅನ್ನ ಕೊಡ್ತಾನೋ ಅವನು ಒಂದು ಲೆಕ್ಕದಲ್ಲಿ ತಂದೆ ಇದ್ದ ಹಾಗೆ, ಯಾರು ವಿದ್ಯೋಪದೇಶ ಮಾಡ್ತಾನೋ ಅವನು ತಂದೆ ಇದ್ದ ಹಾಗೆ. ಜನ್ಮದಾತ, ಯಾರು ಜನ್ಮ ಕೊಡ್ತಾನೋ ಅವನು ತಂದೆ ಇದ್ದ ಹಾಗೆ. ನೀವು ಅವರಿಗೆ ದೇಹ ಕೊಟ್ಟರೆ ಆದ್ದರಿಂದ ಅವರು ನಿಮ್ಮ ಮಕ್ಕಳಿಗೆ ನೀವು ತಂದೆ ಆಗಿ, ನಿಮಗೊಂದು ತರಹದ ವಿದ್ಯೆಯನ್ನು ಅವರು ಕೊಟ್ಟರು, ಆದ್ದರಿಂದ ಅವರು ಕೂಡ ತಂದೆ ಅಂತ ಆದರು. ಆದ್ದರಿಂದ ಇದರಲ್ಲೇನು ಆತಂಕ ಬೇಡ. ಆದ್ದರಿಂದಾಗಿ ಅನ್ಯೋನ್ಯಂ ಪಿತರಹ ಯೂಯಂ, ಯಾವ ಕಾರಣಕ್ಕೋಸ್ಕರ ಈ ದೇವತೆಗಳ ಮಕ್ಕಳು ನಿಮಗೆ ತಂದೆಯಾದರು, ಹಾಗಾಗಿ ಇವರಿಗೆ ಪಿತೃದೇವತೆಗಳು ಹೆಸರಾಗಲಿ ಅಂತ ಬ್ರಹ್ಮದೇವರು ಕೊಟ್ಟವರ. ಆ ಕಾಲದಿಂದ ಒಂದು ಪಿತೃದೇವತೆಗಳ ಗುಂಪು ಬಂತು. ಮತ್ತು ಅನ್ಯೋನ್ಯಂ ಪಿತರಹ ಯೂಯಂ, ನೀವು ಪರಸ್ಪರ ಒಟ್ಟಿಗಿದ್ದು ಮನುಷ್ಯರಿಗೆ ಉಪಕಾರ ಮಾಡಬೇಕು ಅಂತ. ಇವರು ಏನು ಕೆಲಸ ಅಂತಂದರೆ ಬ್ರಹ್ಮದೇವರ ವರ ಅಂತೆ. ಯಾರು ಶ್ರಾದ್ದ ಮಾಡ್ತಾರೋ ಮೊದಲಿಗೆ ವಿಶ್ವೇ ದೇವತೆಗಳ ಪೂಜೆ ಮಾಡಬೇಕು. ಶ್ರಾದ್ದಕ್ಕೆ ಅಡ್ಡಿ ಉಂಟು ಮಾಡೋ ಎಲ್ಲ ರಕ್ಕಸರ ಸಂಹಾರ ಆಗುತ್ತೆ. ಪಿಂಡದಲ್ಲಿ ನೀವು ಪಿತೃಪಿತಾಮಹ ಪ್ರಪಿತಾಮಹರನ್ನು ಆವಾಹನೆ ಮಾಡಬೇಕು. ಅವರು ಭೋಜನ, ಬ್ರಾಹ್ಮಣ ಭೋಜನ ಆಗೋ ತನಕ ಇಲ್ಲಿ ಅಲ್ಲೇ ಕೂತಿರ್ಬೇಕು. ಯಾರಾದರೂ ನಮ್ಮ ಮನೆಗೆ ಕರೆದು ಊಟಕ್ಕೆ ಹಾಕ್ತಾರೆ, ಊಟಕ್ಕೆ ನಾವು ಕರೆದು ಯಾರೋ ನಾವು ಊಟ ಮಾಡ್ತಿರ್ತೀವಿ, ನಮ್ಮ ಊಟ ಆಗೋ ತನಕ ನೀವು ನೋಡ್ತಾ ಇರಿ, ನಮ್ಮ ಊಟ ಆದಮೇಲೆ ಊಟ ಮಾಡಿ, ನಮ್ಗೆ ಎಷ್ಟು ಕೋಪ, ಅವ್ರಿಗೆ ಎಷ್ಟು ಕೋಪ ಬರಬೇಡ. ಇವ್ರ ಸ್ಥಿತಿ ಹಾಗೆ. ಇವರಲ್ಲಿದ್ದು ಆ ಯಜಮಾನನ ನಾಮ ಗೋತ್ರ ಎಲ್ಲ ಕೇಳಿ ಬ್ರಹ್ಮದೇವರ ವರ ಅವರು ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೋಚರ ಆಗುತ್ತಂತೆ. ಈ ಪಿತೃಗಣ ಒಂದಿದೆ, 7 ಗುಣ.
ವಿಸ್ತಾರವಾಗಿ ಉಲ್ಲೇಖ ಮಾಡ್ತಾರೆ ಅದು. ಆ ಗಣದ ದೇವತೆಗಳಿಗೆ ಯಜಮಾನ ಎಲ್ಲಿದ್ದಾನೆ ಅನ್ನೋ ವಿಷಯ ತಿಳಿಯುತ್ತೆ. ಅವರಿರುವ ಸ್ಥಾನ ತಿಳಿಯೋದು. ಒಂದು ವೇಳೆ ಒಂದು ವೇಳೆ ಇವನ ತಂದೆ ಎಲ್ಲಾದರೂ ಪಕ್ಷಿಗಳಾಗಿದ್ದರೆ ಆ ರೂಪ ಈ ಪಿಂಡ ಹಾಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ಒಂದು ವೇಳೆ ಅವನ ತಂದೆ ಏನಾದರೂ ಹಸುವಾಗಿತ್ತಲ್ಲ, ಆ ಹಸುವಿನ ಹುಲ್ಲು ತಿನ್ನುತ್ತಲ್ಲ, ಈ ಪಿಂಡವನ್ನು ಫುಲ್ಲಾಗಿ ಕನ್ವರ್ಟ್ ಮಾಡಿ, ಅಕಸ್ಮಾತ್ ಏನೋ ದೇವಲೋಕದಲ್ಲಿದ್ದರೆ ದೇವತೆಗಳ ಆಜ್ಯವೇ ಆಹಾರ. ಹೀಗೆ ಪಿತೃದೇವತೆಗಳ ವ್ಯವಸ್ಥೆ ಇದೆ. ಇದು ಶ್ರಾದ್ದದ ಮಹತ್ವ. ಆದ್ದರಿಂದಾಗಿ ಈ ಒಂದು ಚಿಂತನೆಯಲ್ಲಿ ನಾವು ಶ್ರಾದ್ದದ ಆಚರಣೆ ಮಾಡಬೇಕು. ಆಯಾ ಜೀವಿಗೆ ಏನು ಆಡಬೇಕು ಅದು ಮಾಡ್ತಾರೆ. ಮತ್ತು ಹಾಗಾಗಿ ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ, ಕೆಲವು ಪ್ರಸಂಗದಲ್ಲಿ ನಾವು ಎಲ್ಲೆಲ್ಲೋ ಊಟಕ್ಕೆ ಹೋಗಿರ್ತೇವೆ. ಕೆಲವೊಮ್ಮೆ ಊಟ 2ಕ್ಕೆ ಆಗುತ್ತೆ, 3ಕ್ಕೆ ಆಗುತ್ತೆ. ಕೆಲವು ಪ್ರಸಂಗದಲ್ಲಿ ಮಾತ್ರ ನಾವು ಯಾವುದೋ ಜನ್ಮಾಂತರದ ನಮ್ಮ ಮಕ್ಕಳು ಯಾವ ಸಮಯಕ್ಕೆ ಶ್ರಾದ್ದ ಮಾಡಿರ್ತಾರೋ ಆ ಆಹಾರ ನಮ್ಗೆ ಆ ಟೈಮಿಗೆ ದೊರಕುತ್ತೆ. ಹಾಗಾಗಿ ನಾವು ಮಾಡುವ ಕೆಲವು ಅನಿರೀಕ್ಷಿತವಾದ ಭೋಜನದಲ್ಲಿ ಕೆಲವೊಮ್ಮೆ ಏನು ಕಾರಣ ಆಗಿರ್ತಾರೆ, ನಮ್ಮ ಜನ್ಮಾಂತರದ ಮಕ್ಕಳು ಎಷ್ಟು ಗಂಟೆಗೆ ಶ್ರಾದ್ದ ಮಾಡ್ತಾರೋ ಆ ಪಿಂಡವನ್ನು ನಮಗೆ ಬೇಕಾದಂತೆ ಕನ್ವರ್ಟ್ ಮಾಡಿ ಕೊಡುವ ತಾಕತ್ತು ಆ ದೇವತೆಗಳಿಗಿದೆ. ಇದು ಪಿತೃದೇವತೆಗಳ ಕೆಲಸ. ಆದ್ದರಿಂದ ಈ ರೀತಿಯಾಗಿ ನಾವು ಅದನ್ನು ತಿಳಿದು ಶ್ರಾದ್ದದ ಆಚರಣೆ ಮಾಡಬೇಕು ಅಂತ ಇಷ್ಟು ಆ ಒಂದು ಪಿತೃದೇವತೆಗಳ ಮಹತ್ವ ಹೇಳ್ತಾರೆ. ಮಧ್ಯದಲ್ಲಿ ಇನ್ನೊಂದು ರಾಜರ ಇತಿಹಾಸವನ್ನು ವರ್ಣನೆ ಮಾಡ್ತದೆ ಪುರಾಣ. ಏನು ಅಂದರೆ, ಸಗರ ರಾಜ. ಸಾಗರ ಅಂತೇನು ಇವತ್ತಿನ ಸಮುದ್ರ ನಿರ್ಮಾಣ ಆಗಿದೆ, ಆ ಒಂದು ರಾಜನ ಚರಿತ್ರೆಯನ್ನು ಉಲ್ಲೇಖ ಮಾಡುತ್ತೆ. ಏನು ಅಂದರೆ, ಒಂದು ಕೆಲಸಕ್ಕೆ ಬಹಳ ಪ್ರಯತ್ನ ಬೇಕಂತ. ಯಾವುದೇ ಅದು ಈ ಜೀವನಕ್ಕೆ ಸಂಬಂಧಪಟ್ಟ ಕೆಲಸವೂ ಆಗ್ಬೋದು, ಪಾರರ್ಥಿಕ ಜೀವನದ ಸಂಬಂಧಪಟ್ಟ ಪ್ರಯತ್ನವೂ ಆಗ್ಬೋದು. ಪ್ರಯತ್ನ ಮಾಡದೆ ದೇವರ ಮೇಲೆ ತಪ್ಪು ಹೊರಿಸೋ ಅಯುಕ್ತ. ಅದಕ್ಕೆ ಒಂದು ಇತಿಹಾಸ ಹೇಳ್ತಾರೆ. ಕಥಂಸ ಸಗರೋ ಜಾತಃ ಗರೇಣೈವ ಸಹಾಚ್ಯುತಃ ಕಿಮರ್ಥಂ ಚ ಶಕಾದೀನ ಕ್ಷತ್ರಿಯಾಣಾಂ ಮಹೋಜಸ ಏತತ್ತೇ ಸರ್ವಮ ಚಕ್ಷ್ವ ವಿಸ್ತರೇಣ ತಪೋಧನ. ಜನಮೇಜಯ ಪ್ರಶ್ನೆ ಮಾಡ್ತಾನೆ. ವಿಷಂಪಾಯನರೇ, ಸಗರ ಅಂತ ಒಬ್ಬ ರಾಜ. ಗರ ಅಂದರೆ ವಿಷ ಅಂತ. ಆ ಮಗು ಹುಟ್ಟುವಾಗ ವಿಷದ ಜೊತೆಗೇ ಹುಟ್ಟಿತಂತೆ. ಹೇಗದು ವಿಷದ ಜೊತೆ ಹೇಗೆ ಹುಟ್ಟಿತು, ಯಾಕೆ ಅವರು ಏನು ಮಾಡ್ದ, ಅವನ ಕತೆ ಹೇಳಿ ಅಂತಂದಾಗ ಆಗ ಹೇಳಿದಂತೆ, ಬಾಹು ಅಂತ ಒಬ್ಬ ರಾಜ ಇದ್ದ. ಅವನು ಏನು ಮಾಡಿದ್ದ ಅಂದರೆ, ಬರೀ ನಿರಂತರ ಭೋಗ, ಬೇಟೆ, ಜೂಜು ಇಷ್ಟೇ ಮಾಡ್ಕೊಂಡು ಕಾಲ ಕಳೀತಾ ಇದ್ದ. ರಾಜನೇ ಅರಾಜಕ ಅಂತ ಆದರೆ ಎಲ್ಲರೂ ಕೂಡ ಬಂದು ಅವನನ್ನು ಕಾಡಿಗಟ್ಟಿದ್ರಂತೆ. ರಾಜ್ಯ ಹಾನಿಯಾಯಿತು. ಕೃತರಾಜ್ಯ ತದಾ ರಾಜ ಸವೈ ಬಾಹುರ್ವನಂ ಯಯೋ